ಎಲ್ಲರಿಗೂ ನಮಸ್ಕಾರ. ಈ ಅವಧಿಯಲ್ಲಿ ನಾವು 2ನೇ ಸಂಕಲನಾತ್ಮಕ ಪರೀಕ್ಷೆ 5ನೇ ತರಗತಿಯ ಪರಿಸರ ಅಧ್ಯಯನ ಇದರ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಬ್ಲೂ ಪ್ರಿಂಟ್, ನೀಲನಕ್ಷೆ ತಯಾರಿಕೆ, ಘಟಕವಾರು ಅಂಕಗಳ ಹಂಚಿಕೆ, ಕಠಿಣತೆಯ ಮಟ್ಟ ಆಧರಿಸಿ ಪ್ರಶ್ನೆ ಪತ್ರಿಕೆ ಹೇಗೆ ತಯಾರು ಮಾಡೋದು, ಉದ್ದಿಷ್ಟವಾರು ಅಂಕಗಳ ಹಂಚಿಕೆ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಈ ಸಮಯದಲ್ಲಿ ತಿಳ್ಕೊಳ್ಳೋಣ. ಮುಖ್ಯವಾಗಿ 40 ಅಂಕಗಳಿಗೆ ಈ ಪರೀಕ್ಷೆ ಇರುತ್ತದೆ. ತರಗತಿ 5 ವಿಷಯ ಪರಿಸರ ಅಧ್ಯಯನ. ಮೊದಲನೇದಾಗಿ ಈ ಕೆಳಗಿನ ಪ್ರಶ್ನೆಗಳಿಗೆ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. 1ನೇ ಪ್ರಶ್ನೆ, ಇದು ಸಸ್ಯಮೂಲ ಆಹಾರ ಪದಾರ್ಥ. ಇಲ್ಲಿ 4 ಉತ್ತರಗಳನ್ನು ಕೊಟ್ಟಿದ್ದಾರೆ. ಒಂದು ಉತ್ತರವನ್ನು ಆಯ್ಕೆ ಮಾಡಬೇಕು. ಎ ಮಾಂಸ, ಬಿ ಹಕ್ಕಿ, ಸಿ ಬೆಣ್ಣೆ, ಡಿ ಹಾಲು. 4ರಲ್ಲಿ ಒಂದನ್ನು ಆಯ್ಕೆ ಮಾಡಬೇಕಾಗುತ್ತೆ. 2ನೇ ಪ್ರಶ್ನೆ, ಬಹುಮಹಡಿ ವಸತಿ ಕಟ್ಟಡಗಳನ್ನು ಕಟ್ಟುವುದರ ಮುಖ್ಯ ಉದ್ದೇಶ ಇದಾಗಿದೆ. ಎ ಕಡಿಮೆ ಭೂಮಿ ಬಳಕೆ, ಬಿ ಕಡಿಮೆ ಖರ್ಚಿನ ನಿವಾಸ, ಸಿ ಹೆಚ್ಚು ಜನರಿಗೆ ವಾಸ, ಡಿ ಮೇಲಿನ ಎಲ್ಲವೂ. 3ನೇ ಪ್ರಶ್ನೆ, ನೀರಿನಲ್ಲಿ ವಿಲೀನವಾಗುವ ವಸ್ತುಗಳು. ಎ ಉಪ್ಪು, ಬಿ ಮರಳು, ಸಿ ಕಲ್ಲು, ಡಿ ಗೋಲಿ. 4 ಉತ್ತರಗಳಲ್ಲಿ ಒಂದನ್ನು ಆಯ್ಕೆ ಮಾಡಬೇಕು. 4ನೇ ಪ್ರಶ್ನೆ, ಅಣೆಕಟ್ಟಿನಲ್ಲಿ ಸಂಗ್ರಹವಾದ ನೀರು ಹೊಂದಿರುವ ಶಕ್ತಿ. ಎ ಯಾಂತ್ರಿಕ ಶಕ್ತಿ, ಬಿ ಚಲನ ಶಕ್ತಿ, ಸಿ ಪ್ರಚನ್ನ ಶಕ್ತಿ, ಡಿ ವಿದ್ಯುತ್ ಶಕ್ತಿ. 5ನೇ ಪ್ರಶ್ನೆ, ಭೂಮಿಯ ನೈಸರ್ಗಿಕ ಉಪಗ್ರಹ. ಸೂರ್ಯ. ಎ ಬಿ ಮಂಗಳ, ಸಿ ಚಂದ್ರ, ಡಿ ಶನಿ. 6ನೇ ಪ್ರಶ್ನೆ, ಕರ್ನಾಟಕದ ಅತಿ ಎತ್ತರವಾದ ಶಿಖರ. ಎ ಮುಳ್ಳಯ್ಯನಗಿರಿ, ಬಿ ಆನೈಮುಡಿ, ಸಿ ಮೌಂಟ್ ಎವರೆಸ್ಟ್. 7ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ರಾಜಧಾನಿ. ಎ ಬೆಂಗಳೂರು, ಬಿ ಪುದುಚೇರಿ, ಸಿ ನವದೆಹಲಿ, ಡಿ ಪಂಜಾಬ್. ಇಲ್ಲಿ 7 ಪ್ರಶ್ನೆಗಳನ್ನು 1 ಅಂಕದ 7 ಪ್ರಶ್ನೆಗಳನ್ನು ಕೇಳಲಾಗಿದೆ. 4 ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬೇಕಾಗತ್ತೆ. ಸೆಕೆಂಡ್ ಮೇನಲ್ಲಿ ಬಿಟ್ಟ ಸ್ಥಳ ತುಂಬಿ 5 ಅಂಕದ 1 ಪ್ರಶ್ನೆ, ಒಟ್ಟು ಅಂಕಗಳು 5. ಮೊದಲನೇ ಪ್ರಶ್ನೆ, ಬರಗಾಲದ ಮಿತ್ರರು ಡ್ಯಾಶ್. 2ನೇ ಪ್ರಶ್ನೆ, ಧಾತುವಿನಲ್ಲಿ ಒಂದೇ ರೀತಿಯ ಡ್ಯಾಶ್ಗಳ ಸಮೂಹವಿರುತ್ತದೆ. 3ನೇ ಪ್ರಶ್ನೆ, ಸೂರ್ಯನಿಂದ ಪಡೆಯುವ ಶಕ್ತಿಯೇ ಡ್ಯಾಶ್. 4ನೇ ಪ್ರಶ್ನೆ, ಸೌರವ್ಯೂಹದ ಅತ್ಯಂತ ದೊಡ್ಡ ಗ್ರಹ ಡ್ಯಾಶ್. 5ನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ ಈಗಿನ ಮುಖ್ಯಮಂತ್ರಿ ಡ್ಯಾಶ್. ಥರ್ಡ್ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. 10 ಪ್ರಶ್ನೆಗಳು, 2 ಅಂಕದ್ದು, ಒಟ್ಟು 20 ಅಂಕಗಳು. ಮೊದಲನೇ ಪ್ರಶ್ನೆ, ಆಹಾರ ಪೋಲಾಗುವ ಸಂದರ್ಭಗಳನ್ನು ಬರೆ. 2ನೇ ಪ್ರಶ್ನೆ, ಗ್ರಾಮೀಣ ಪ್ರದೇಶದ ವಸತಿ ಸಮಸ್ಯೆಗಳು. 3, ದ್ರವ್ಯದ ಲಕ್ಷಣಗಳನ್ನು ಪಟ್ಟಿ ಮಾಡು. 4, ಸಂಯುಕ್ತ ಮತ್ತು ಮಿಶ್ರಣಗಳ 2 ವ್ಯತ್ಯಾಸ ಬರೆ. 5, ಶಕ್ತಿಯ ವಿವಿಧ ರೂಪಗಳನ್ನು ಹೆಸರಿಸು. 6, ಸೌರವ್ಯೂಹದ ಗ್ರಹಗಳ ಹೆಸರುಗಳನ್ನು ಅನುಕ್ರಮವಾಗಿ ಬರೆ. 7, ಭಾರತದ ಯಾವುದಾದರೂ 3 ಸಂರಕ್ಷಿಸಲ್ಪಟ್ಟ ಅರಣ್ಯ ಪ್ರದೇಶಗಳನ್ನು ಹೆಸರಿಸು. 8, ಭಾರತದ ನೆರೆಯ ರಾಷ್ಟ್ರಗಳನ್ನು ಹೆಸರಿಸು. 9, ಮರುಭೂಮಿಯ ಲಕ್ಷಣಗಳನ್ನು ಬರೆ. 10, ಭೂಮಿಯ ಮೇಲೆ ಜೀವಿಗಳು ಜೀವಿಸಲು ಬೇಕಾದ ಅಗತ್ಯ ಅಂಶಗಳನ್ನು ಪಟ್ಟಿ ಮಾಡು. ಒಟ್ಟು 20 ಅಂಕಗಳು. 10 ಪ್ರಶ್ನೆಗಳು, 2 ಅಂಕದ್ದು. ಫೋರ್ತ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸು. 4x2, 2 ಪ್ರಶ್ನೆಗೆ 4 ಅಂಕಗಳು. 1ನೇ ಪ್ರಶ್ನೆ, ಬದಲಾದ ಆಹಾರ ಅಭ್ಯಾಸದ ಪರಿಣಾಮಗಳನ್ನು ಬರೆ. 2, ರಾಷ್ಟ್ರಧ್ವಜದ ಚಿತ್ರ ಬರೆದು ಬಣ್ಣ ತುಂಬು. ರಾಷ್ಟ್ರಧ್ವಜದಲ್ಲಿರುವ ಬಣ್ಣಗಳ ಹೆಸರು ಬರೆ. ಒಟ್ಟು 8 ಅಂಕಗಳು. ನೀಲನಕ್ಷೆ ತಯಾರಿಸುವುದು. ಉದ್ದಿಷ್ಟವಾರು ಅಂಕಗಳ ಹಂಚಿಕೆ. ಜ್ಞಾನಕ್ಕೆ 5 ಪ್ರಶ್ನೆ, ಅಂಕಗಳು 10. ಗ್ರಹಿಕೆಗೆ 15 ಪ್ರಶ್ನೆ, 18 ಅಂಕಗಳು. ಅನ್ವಯ 3 ಪ್ರಶ್ನೆ, 8 ಅಂಕಗಳು. ಕೌಶಲ 1 ಪ್ರಶ್ನೆ, 4 ಅಂಕಗಳು. ಪ್ರಶ್ನೆಯ ಸ್ವರೂಪ ಆಧರಿಸಿ ಶೇಕಡಾವಾರು ಅಂಕಗಳ ಹಂಚಿಕೆ. ಪ್ರಶ್ನೆಯ ಸ್ವರೂಪ ವಸ್ತುನಿಷ್ಠ ಇರುತ್ತೆ. ಕಿರು ಉತ್ತರ, ವಿವರಣೆ. ವಸ್ತುನಿಷ್ಠದಲ್ಲಿ ಪ್ರಶ್ನೆಗಳ ಸಂಖ್ಯೆ 12, ಅಂಕಗಳು 12, 30%. ಕಿರು ಉತ್ತರ ಪ್ರಶ್ನೆಗಳ ಸಂಖ್ಯೆ 10, ಅಂಕಗಳು 20%, 50%. ವಿವರಣೆಯಲ್ಲಿ ಪ್ರಶ್ನೆಗಳ ಸಂಖ್ಯೆ 2, ಅಂಕಗಳು 8, 20%. ಒಟ್ಟು 24 ಪ್ರಶ್ನೆಗಳಿದೆ, 40 ಅಂಕಗಳು, 100%. ಕಠಿಣತೆಯ ಮಟ್ಟವನ್ನು ಆಧರಿಸಿ ಶೇಕಡಾವಾರು ಅಂಕಗಳ ಹಂಚಿಕೆ. ಕಠಿಣತೆಯ ಮಟ್ಟ ಸುಲಭ, ಸಾಧಾರಣ, ಕಠಿಣ. ಸುಲಭದಲ್ಲಿ ಪ್ರಶ್ನೆಗಳು 12, ಅಂಕಗಳು 12%, 30. ಸಾಧಾರಣ 7 ಪ್ರಶ್ನೆಗಳು,
16 ಅಂಕಗಳು 40%, ಕಠಿಣ 5 ಪ್ರಶ್ನೆಗಳು 12 ಅಂಕಗಳು 30%, ಒಟ್ಟು 24 ಪ್ರಶ್ನೆ 40 ಅಂಕಗಳು 100%. ಹೀಗೆ ನಾವು ಪ್ರಶ್ನೆಗಳನ್ನು ಹಂಚಬೇಕಾಗತ್ತೆ. ನಂತರ ಘಟಕವಾರು ಅಂಕಗಳ ಹಂಚಿಕೆ. ಆಹಾರ ಜೀವಾಳ ಘಟಕದ ಹೆಸರು, ಪ್ರಶ್ನೆಗಳ ಸಂಖ್ಯೆ 5, ಅಂಕಗಳು 10, 25 ಶೇಕಡ 100ರಲ್ಲಿ. ಎರಡನೇ ಘಟಕ ಜನವಸತಿಗಳು, 3 ಪ್ರಶ್ನೆಗಳ ಸಂಖ್ಯೆ, ಅಂಕಗಳು 4, 10%. ಮೂರನೇ ಘಟಕ ವಸ್ತು ಸ್ವರೂಪ, 2 ಪ್ರಶ್ನೆ 3 ಅಂಕಗಳು 7.5%. ನಾಲ್ಕನೇ ಘಟಕ ಧಾತು ಸಂಯುಕ್ತ ಮತ್ತು ಮಿಶ್ರಣ, 2 ಪ್ರಶ್ನೆಗಳು 3 ಅಂಕ 7.5%. ವಿಸ್ಮಯ ಶಕ್ತಿ 3 ಪ್ರಶ್ನೆಗಳು 4 ಅಂಕ 10%. ಬಾನಂಗಳ 3 ಪ್ರಶ್ನೆ 5 ಅಂಕ 12.5%. ನಮ್ಮ ಭಾರತ ಪ್ರಾಕೃತಿಕ ವೈವಿಧ್ಯ 3 ಪ್ರಶ್ನೆಗಳು 5 ಅಂಕ 12.5%. ನಮ್ಮ ಭಾರತ ರಾಜಕೀಯ ಮತ್ತು ಸಾಂಸ್ಕೃತಿಕ 3 ಪ್ರಶ್ನೆ 6 ಅಂಕಗಳು 15%. ಒಟ್ಟು 24 ಪ್ರಶ್ನೆಗಳು 40 ಅಂಕಗಳು 100%. ನಂತರ ನಾವು ನೀಲನಕ್ಷೆಯನ್ನು ತಯಾರು ಮಾಡಬೇಕಾಗತ್ತೆ. ನೀಲನಕ್ಷೆ ತಯಾರು ಮಾಡಲಿಕ್ಕೆ ನೀಲನಕ್ಷೆಯನ್ನು ತಯಾರಿಸಲು ಮೊದಲು ಘಟಕದ ಹೆಸರುಗಳನ್ನು ಬರೆದುಕೊಳ್ಬೇಕು. ನಂತರ ಉದ್ದಿಷ್ಟಗಳನ್ನು ಬರೆದುಕೊಳ್ಬೇಕು. ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ. ನಂತರ ಉದ್ದಿಷ್ಟಗಳಲ್ಲಿ ವಸ್ತುನಿಷ್ಠ ಉತ್ತರದ ಪ್ರಶ್ನೆಗಳು, ಕಿರು ಉತ್ತರದ ಪ್ರಶ್ನೆಗಳು, ವಿವರಣ ಉತ್ತರದ ಪ್ರಶ್ನೆಗಳನ್ನು ನಾವು ಪಟ್ಟಿ ಮಾಡಿಕೊಳ್ಬೇಕು. ಯಾವ ಘಟಕದಲ್ಲಿ ಎಷ್ಟೆಷ್ಟು ಅಂಕದ ಎಷ್ಟು ಪ್ರಶ್ನೆಗಳನ್ನು ಕೇಳಲಾಗಿದೆ ಆ ಪ್ರಶ್ನೆಗಳನ್ನು ನಾವು ಕೊನೆಗೆ ಒಟ್ಟು ಮಾಡಿ ಬರೆದುಕೊಳ್ಬೇಕಾಗತ್ತೆ. ಇಲ್ಲಿ ಉದಾಹರಣೆಗೆ ಆಹಾರ ಜೀವನ ಜೀವಾಳ ಘಟಕದಲ್ಲಿ ತಿಳುವಳಿಕೆಗೆ 1 ಅಂಕದ 1 ಪ್ರಶ್ನೆ, ಕಿರು ಉತ್ತರದ 1 ಅಂಕದ 2 ಅಂಕದ 1 ಪ್ರಶ್ನೆ, ಅನ್ವಯದಲ್ಲಿ 1 ಪ್ರಶ್ನೆ 2 ಅಂಕದ್ದು, ವಿವರಣಾ ಉತ್ತರದಲ್ಲಿ 1 ಪ್ರಶ್ನೆ 4 ಅಂಕದ್ದು. ಒಟ್ಟು ಮೊದಲನೇ ಘಟಕದಲ್ಲಿ 5 ಪ್ರಶ್ನೆಗಳು 10 ಅಂಕದ್ದು. ಹೀಗೆ ಎಲ್ಲ ಘಟಕಗಳಿಗೆ ನಾವು ಪ್ರಶ್ನೆಗಳನ್ನು ಹಂಚಿಕೆ ಮಾಡಬೇಕು ಉದ್ದಿಷ್ಟವಾರು. ಒಟ್ಟು 24 ಪ್ರಶ್ನೆಗಳು 40 ಅಂಕದ್ದು. ಹೀಗೆ ನೀಲನಕ್ಷೆಯನ್ನು ನಾವು ತಯಾರು ಮಾಡ್ಬೋದಾಗಿದೆ. ನಿಮಗೆ ಈ ಪ್ರಶ್ನೆ ಪತ್ರಿಕೆ ಉತ್ತರ ಪತ್ರಿಕೆ ಬೇಕಾದರೆ ಕಮೆಂಟ್ ಮಾಡಿ, ಹಾಗೂ ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.